ಇವತ್ತು ನಾವು ಕರ್ನಾಟಕದ ಅತಿ ದೊಡ್ಡ ಮೋಟರ್ ಪಂಪ್ ಸೆಟ್ ಅಂಗಡಿಯಲ್ಲಿ ಇದ್ದೀವಿ. ನನ್ನ ಹೆಸರು ತಿಮ್ಮೇಗೌಡ ಅಂತ. ನಾವು ರೈತರಿಗೆ ಮತ್ತು ರೈತರಿಗಾಗಿ ರೈತರಿಗೋಸ್ಕರ ಅಂತ ಹೇಳಿ ಕಡಿಮೆ ರೇಟಲ್ಲಿ ಮೋಟರ್ ಪಂಪ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಅಂಗಡಿ ಮಡಗಿದ್ದೀವಿ. ಗಂಟೆಗೆ ನಿಮಗೆ ಸುಮಾರು 10,000ದಿಂದ 30,000 ಲೀಟ್ರ್ ನೀರು ಬರೋ ಥರ, 40-50,000 ಲೀಟ್ರ್ ನೀರು ಬರೋ ಥರ ನಮ್ಮ ಹತ್ರ ಪಂಪ್ಗಳಿದೆ. ಜಾಸ್ತಿ ನೀರು ಯೂಸ್ ಇಲ್ಲ ಅಂದಾಗ 1/2 HP ಜರಿ 2,500 ರೂಪಾಯಿಂದ 3,500 1 HP ವರೆಗಿಂದ ಮೋಟ್ರ್ ಪಂಪ್ಗಳು ಸಿಗುತ್ತೆ. ಸರ್, ಈ ಸಬ್ಮರ್ಸಿಬಲ್ ಮೋಟರ್ ಪಂಪ್ ಸೆಟ್ ಅಲ್ಲಿ V3, V4, V5, V6 ಅಂತ ಬರ್ತಾವಲ್ಲ, ಯಾಕೆ, ಏನಿದು ಕೆಲಸ ಮಾಡ್ತವೆ? 150 mm ಅಲ್ಲಿ ಮೋಟ್ರ್ ಹೋಗ್ತಾ ಇಲ್ಲ, ಮಣ್ಣು ಕಲ್ಲು ಏನಾದರೂ ಬಂದಿದೆ ಅಂದಾಗ V5 ಮೋಟ್ರ್ ಆಗ್ತಾ ಇದ್ರು. 2000 ಫೀಟ್ವರೆಗೂ ಹಾಳ ಹೋಗ್ತದೆ, ಆವಾಗ V6 ಪಂಪ್ ಹಾಕ್ತಾರೆ. ಇದು ಬಂದು ಕಾರ್ ವಾಷರ್ ಪಂಪು 2 HP ಕೆಲಸ ಮಾಡುತ್ತೆ. ಇದರಲ್ಲಿ ದೊಡ್ಡ ಲಾರಿಗಳಿಂದ ಹಿಡಿದು ಬಸ್ಗಳಿಂದ ಹಿಡಿದು ನಾರ್ಮಲ್ ಪ್ಲಗ್ಗಲ್ಲಿ, ಸಿಂಗಲ್ ಫೇಸ್ ಪ್ಲಗ್ಗಲ್ಲಿ ಯೂಸ್ ಮಾಡೋ ಥರದ್ದು. ಪಂಪ್ ಬಂದು ಕ್ಯಾಸ್ಟನ್ ಐರನ್ ಇರ್ತದೆ, ಇಂಪಿಲರ್ ಬಂದು ಸ್ಟೀಲ್ ಇಂಪಿಲರ್ ಇರ್ತದೆ. ನಂತರ ಈ ಎಲ್ಲ ಮೋಟ್ರ್ಗಳಿಗೂ ಕೂಡ ನಾವು 2 years ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಏನೇ ಪ್ರಾಬ್ಲಮ್ ಆದರೂ ಕೂಡ, ಈಗ ಬೋಲ್ಡ್ರಸ್ಸಿಂದ ತಗೊಳಕೊಳ್ತು, ಸಣ್ಣ ಪುಟ್ಟ ಮೋಟ್ರು ಕೇಸಿಂದ ತಗೊಳಕೊಳ್ತು, ಏನೋ ಒಂದು ನೀರು ಕಮ್ಮಿ ಇತ್ತು, ಸುಟ್ಟಾಯಿತು, ಆ ಥರ ಇದ್ದರೂ ಕೂಡ ನಾವು ಬಾಕ್ಸ್ ಅಂದರೆ ಪೀಸ್ ಟು ಪೀಸ್ ವಿತ್ ಬಾಕ್ಸ್ ಸಮೇತನೇ ಕೊಡ್ತೀವಿ. ಎಲ್ಲ ಥರ ಬಾಕ್ಸ್ಗಳನ್ನ ನಾವು ಕೊಡ್ತೀವಿ. ಇದು ಪೌಡ್ರ್ ಕೋಟೆಡ್ ಆಗಿರ್ತದೆ ಮತ್ತು 1.2 mm ಇರ್ತದೆ, ವಿತ್ ಲೆಗ್ ವೆಲ್ಡಿಂಗ್ ಇರ್ತದೆ, ವಿತ್ ಶೀಟ್ ಇರ್ತದೆ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಅತಿ ದೊಡ್ಡ ಮೋಟರ್ ಪಂಪ್ ಸೆಟ್ ಅಂಗಡಿಯಲ್ಲಿ ಇದ್ದೀವಿ. ಇಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಮೋಟ್ರು, ಪಂಪ್ ಸೆಟ್ಟು, ಕಾಲರು, ಕೇಸಿಂಗ್ ಪೈಪು ಪ್ರತಿಯೊಂದು ರೈತರಿಗೆ ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದ್ದಾವೆ. ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಯಾವ ರೀತಿ ಇವರು ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ತಿಮ್ಮೇಗೌಡ ಅಂತ. ನಮ್ಮ ನೀರು ಮೋಟ್ರ್ ಅಂಗಡಿಯಿಂದ ಬೆಂಗಳೂರು ಮಾಗಡಿ ರೋಡ್, ಅಂಜನನಗರ, ಸುಂಕುತ್ಕಟ್ಟೆ ಹತ್ರ. ಏನಪ್ಪ ಅಂದರೆ ಅಂಜನನಗರ ಬಸ್ ಸ್ಟಾಪ್ ಹತ್ರ ಬಂದು ಬಿಂದು ಅಮೂಲ್ಯ ಅಪಾರ್ಟ್ಮೆಂಟ್ ಎಲ್ಲಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಅಪಾರ್ಟ್ಮೆಂಟಿಂದ ಸ್ವಲ್ಪ ದೂರ ಮುಂದೆ ಬಂದರೆ ಬಲಗಡೆಗೆ ನಮ್ಮ ಅಂಗಡಿ ಕಾಣುತ್ತೆ, ನಮ್ಮ ನೀರು ಅಂತ. ನಾವು ರೈತರಿಗೆ ಮತ್ತು ರೈತರಿಗಾಗಿ ರೈತರಿಗೋಸ್ಕರ ಅಂತ ಹೇಳಿ ಕಡಿಮೆ ರೇಟಲ್ಲಿ ಮೋಟ್ರ್ ಪಂಪ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಅಂಗಡಿ ಮಡಗಿದ್ದೀವಿ. ಏನಪ್ಪ ಅಂದರೆ ಈಗ ನೀವು ನೋಡ್ತಿರೋ ಹಾಗೆ ನಾವು ಎಲ್ಲರಿಗಿಂತ ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತ ಅಂಗಡಿ ಮಡಗಿದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಬ್ರ್ಯಾಂಡ್ಗಳು ಮಡಗಿದ್ದೀವಿ. ಉದಾಹರಣೆ ನೀವು ಮಸ್ಕಟ್ ಮ್ಯಾಕ್ಸ್ ಆಗ್ಬೋದು, CRI ಆಗ್ಬೋದು, ವಿ-ಗಾರ್ಡ್ ಆಗ್ಬೋದು, ಶಾರ್ಪು, ಕಿರ್ಲೋಸ್ಕರು ಮತ್ತು ಟೆಕ್ಸ್ಮೋ ಮೋಟ್ರುಗಳಾಗ್ಬೋದು, ಎಲ್ಲ ಥರ ಮೋಟ್ರ್ ಪಂಪ್ಗಳನ್ನ ನಾವು ರೈತರುಗಳಿಗೆ ಕಡಿಮೆ ರೇಟಲ್ಲಿ ಸಾಧ್ಯವಾದಷ್ಟು ಯಾವ್ಯಾವ ಕಂಪನಿಗಳು ನಮ್ಮ ಹತ್ರ ಟೈಅಪ್ ಆಗಿದೆ ಆ ಕಂಪನಿಗಳಿಂದ ಕಡಿಮೆ ಮಾಡಿಸಿ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ದೀವಿ. ಈಗ ನೀವು ನೋಡ್ತಿರೋ ಹಾಗೆ ನೋಡಿ, ಈಗ ಬಲಗಡೆ ನೋಡ್ತಾ ಇದ್ದೀರಾ, ಎಡಗಡೆ ನೋಡ್ತಾ ಇದ್ದೀರಾ, ಈ ಕಡೆ ನೋಡ್ತಾ ಇದ್ದೀರಾ. ನೋಡಿ, ನಿಮಗೆ ಒಂದು ಪರಿಚಯ ಏನಪ್ಪ ಅಂದರೆ, ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದೆಲ್ಲ ಬೋರ್ವೆಲ್ ಒಳಗಡೆಯಿಂದ ಇದೆಲ್ಲ ಬಂದು ಒಳಗಡೆ ಹಾಕೋದು. ಇಲ್ಲಿ ಕಾಣ್ತಾ ಇರೋದೆಲ್ಲ ಬೋರ್ವೆಲ್ ಮೇಲ್ಗಡೆ ಹಾಕೋದು, ನೀರಿನ ಟ್ಯಾಂಕನ್ನು ಮೇಲ್ಗಡೆ ಇಡೋದು, ಕೃಷಿ ಹೊಂಡಕ್ಕೆ ಹಾಕೋದು, ಮತ್ತು ಪ್ರೆಷರ್ ಪಂಪು ಪ್ರತಿಯೊಂದು ನಿಮ್ಗೆ ಕಾಣ್ತಾ ಇದೆ. ಇಲ್ಲಿ ಬನ್ನಿ, ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಇದು ಕಾರ್ ವಾಷರ್ ಪಂಪಿಂದ ಹಿಡಿದು ಕಾರ್ ವಾಶ್ ಮಾಡೋಕ್ಕೆ ಪ್ರೆಷರ್ ಪಂಪು ಎಲ್ಲ ಚೈನಾ ಮಾಡಲ್ಗಳು ಬರ್ತಾ ಇದೆ. ಕಂಪನಿ ನಮ್ಮ ಮೇಡ್ ಇನ್ ಇಂಡಿಯಾ ಕಂಪನಿಗಳು ಕಡಿಮೆ ಇದೆ. ಅದರಲ್ಲಿ ಮೇಡ್ ಇನ್ ಇಂಡಿಯಾ ಕಂಪ್ನಿ ಅಂದರೆ ನಿಮಗೆ CRI ಕಂಪನಿದು ಪ್ರೆಷರ್ ವಾಷರ್ ಅಂದರೆ ಕಾರ್ ವಾಶ್ ಮಾಡೋದಕ್ಕೆ, ಬೈಕ್ ವಾಶ್ ಮಾಡೋದಕ್ಕೆ, ಲಾರಿಗಳು, ಟ್ಯಾಕ್ಟರ್ಗಳು ಎಲ್ಲ ಥರ ವಾಶ್ ಮಾಡೋ ಥರ ನಮ್ಮ ಹತ್ರ ಪ್ರೆಷರ್ ವಾಷರ್ಗಳು ಇದೆ. 1 HP ಇಂದ 2 HP ವರೆಗೂ ಇದೆ. ಸುಮಾರು 5,000ದಿಂದ 9,000 ರೂಪಾಯಿವರೆಗೂ ಇದೆ. ನಂತರ ಇದು ನೋಡ್ತಾ ಇದ್ದೀರಾ ನೀವು, ಮನೆಗೆ ಯೂಸ್ ಮಾಡೋವಂಥ ಪ್ರೆಷರ್ ಪಂಪು ಅಂದರೆ ಎಲ್ಲ ಥರ ಪಂಪ್ಗಳನ್ನ ನಾವು ಇಟ್ಟಿದ್ದೀವಿ. ಹಾಗಾಗಿ ಇದು ಪ್ರೆಷರ್ ಪಂಪ್ ಕೂಡ 1 HP ಇದೆ, 1.5 ಇದೆ, 2 HP ವರೆಗೂ ಇದೆ. ಎಲ್ಲ ಥರ ಪಂಪ್ಸ್ಗಳು ಇಟ್ಟಿದ್ದೀವಿ. ಇದು ನೀವು ಕಾಣ್ತಾ ಇದ್ದೀರಾ ನೋಡಿ, ಇದೆಲ್ಲ ಬೋರ್ವೆಲ್ ಸಂಪು ಒಳಗಡೆ ಇಡೋ ಥರದ್ದು. 5,000 ರೂಪಾಯಿಂದ 11,000 ರೂಪಾಯಿ ಒಳಗಡೆ ನಮ್ಮ ಹತ್ರ ಎಲ್ಲ ಕಂಪನಿಯ ಪಂಪ್ಗಳು ಸಿಗುತ್ತೆ. ಹಾಗಾಗಿ ಇದೆಲ್ಲ ನೀರಿನ ಟ್ಯಾಂಕಿನ ಮೇಲ್ಗಡೆ ಇಡೋದು, ಕೃಷಿ ಹೊಂಡದ ಮೇಲ್ಗಡೆ ಇಡೋದು. ಅತಿ ಹೆಚ್ಚು ಪ್ರೆಷರ್ ಬೇಕು ನಮಗೆ, ರೈತರುಗಳಿಗೆ ಪ್ರೆಷರ್ ಆಗಿರೋ ನೀರು ಬೇಕು, ಮೇಲ್ಗಡೆ ಇಡಬೇಕು. ಯಾವಾಗ ಬೇಕಾದಾಗ ಕಳ್ಚ್ಕೊಂಡು ಹೋಗ್ಬೋದು, ಕಳ್ಚ್ಕೊಂಡು ಇಡಬೇಕು. ಕೆಲವು ಕಡೆ ಕರೆಂಟ್ಗಳು ಇರೋದಿಲ್ಲ, ಕೆಲವು ಕಡೆ ಶೆಡ್ಗಳು ಇರೋದಿಲ್ಲ, ಜನಗಳಿರಲ್ಲ. ಅಂಥ ಟೈಮಲ್ಲಿ ಲೈನ್ಗೆ ಹಾಕ್ಕೊಂಡು ಸೈಕಲ್ ಮೇಲೆ, ಗಾಡಿ ಮೇಲೆ ತೊಗೊಂಡು ಹೋಗ್ತಾರೆ ಕೆಲವರು. ಆ ಥರ ಇದ್ದಾಗ ಗಾಡಿಗೆ ಫಿಕ್ಸ್ ಮಾಡ್ಕೊಬೋದು, ಲೈನ್ಗೆ ಹಾಕ್ಕೊಂಡು ನೀರನ್ನ ತೊಗೊಳ್ಬೋದು. ದೂರ ಎಷ್ಟು ಬೇಕಾದ್ರೂ ತಳ್ಳೋ ಥರ ಪ್ರೆಷರ್ ಇರೋ ಪಂಪ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ. ನೋಡಿ, ಇದೆಲ್ಲ ಅದೇ ಪಂಪ್ಗಳಿದೆ. ಇದು ಕೂಡ ನಿಮಗೆ 1/2 HP ಇಂದ ಅಪ್ ಟು
10 HP ವರೆಗೂ ಕೂಡ ಈ ಥರ ಪಂಪ್ಸ್ಗಳು ನಮ್ಮ ಹತ್ರ ಸಿಗುತ್ತೆ. ಈಗ ನೀರಿಂದ ಹೊರಗಡೆ ಇಡೋವಂತಹ ಮೋಟ್ರ್ಗಳನ್ನ ನಾವು ನೋಡಿದ್ವಿ. ಈಗ ನೀರೊಳಗಡೆ ಮೋಟ್ರ್ಗಳು, ಸಂಪ್ ಒಳಗಡೆ ಮೋಟ್ರ್ಗಳು, ಇಲ್ಲ ಚಾನಲ್ ಒಳಗಡೆ, ನಾಲೆ ಒಳಗಡೆ, ನದಿ ಒಳಗಡೆ ಇಡೋ ಮೋಟ್ರ್ಗಳು ನೋಡಿ. ಇದೆಲ್ಲ 1 HP 2 HP ಈ ಥರ ಸಿಂಗಲ್ ಫೇಸು 3 ಫೇಸು ಎಲ್ಲ ಥರ ಮೋಟ್ರ್ ಪಂಪ್ಗಳು ಕಾಣ್ತಾ ಇದೆ ನೋಡಿ. ಈಗೆಲ್ಲ ಇದು ನೀರೊಳಗಡೆ ಇಡೋ ಥರ ಮೋಟ್ರ್ ಪಂಪ್ಸು. ಇದೆಲ್ಲ ಬಂದು CRI ಕಂಪನಿದು. ನಿಮಗೆ 2 HP ಇದೆ, 3 HP ಇದೆ, ಸಿಂಗಲ್ ಫೇಸ್ ಇದೆ, 3 ಫೇಸ್ ಇದೆ. 2 ವರ್ಷ 3 ತಿಂಗಳು ಕಂಪನಿಯಿಂದ ಗ್ಯಾರಂಟಿ ಕೊಡೋ ಪಂಪ್ಸ್ಗಳಿದೆ. ಹಾಗಾಗಿ ನಾವು ಎಲ್ಲ ಥರ ಗ್ಯಾರಂಟಿ ಇರೋ ಪಂಪ್ಗಳನ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ ನೋಡಿ. ಈಗಿನ ನೀರೊಳಗಡೆ ಇರೋದು ಮತ್ತು ಇದಕ್ಕಾಗೋ ಅಂಥ ಫಿಟ್ಟಿಂಗ್ಸ್ಗಳು ಪ್ಯೂರ್ SS ಮೆಟೀರಿಯಲ್ಗಳನ್ನ ಕೂಡ ನಾವು ಯೂಸ್ ಮಾಡ್ತೀವಿ. ಪೈಪ್ಗಳಿಗಾಗ್ಬೋದು, HDP ಪೈಪ್ಗಳಿಗಾಗ್ಬೋದು, ಇದೆಲ್ಲ SS ಪಂಪ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸ್ಟಾರ್ಟರ್ಗಳು ಕೂಡ ಕೆಲವು ಕಂಪನಿಗಳಲ್ಲದೆ ಯೂಸ್ ಮಾಡ್ತೀವಿ, ಡಿಜಿಟಲ್ದು ಯೂಸ್ ಮಾಡ್ತೀವಿ, ಮತ್ತು ಅನಲಾಗ್ ಸ್ಟಾರ್ಟರ್ಗಳನ್ನ ಯೂಸ್ ಮಾಡ್ತೀವಿ. ಇವೆಲ್ಲ ನಿಮಗೆ ಸಿಂಗಲ್ ಒಂದೇ ಮನೆ ಇದೆ, ಒಂದು ಸೈಟಲ್ಲಿ ಜಾಸ್ತಿ ನೀರು ಯೂಸ್ ಇಲ್ಲ ಅಂದಾಗ 1/2 HP ಜರಿ 2,500 ರೂಪಾಯಿಂದ 3,500 1 HP ವರೆಗಿಂದ ಮೋಟ್ರ್ ಪಂಪ್ಗಳು ಸಿಗುತ್ತೆ ನಮ್ಮ ಹತ್ರ. ಎಲ್ಲ ಕಂಪನಿದು ಸಿಗುತ್ತೆ, CRI ಸಿಗುತ್ತೆ, ವಿ-ಗಾರ್ಡ್ ಸಿಗುತ್ತೆ, ಟೆಕ್ಸ್ಮೋದು, ಶಾರಪ್ದು, ಮತ್ತು ಅದರಲ್ಲೇ ವೇರಿಯಂಟ್ ಮೋಟ್ರ್ಗಳು ಕೂಡ ಸಿಗುತ್ತೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ನಿಮಗೆ ಆವಾಗಲೇ ಹೇಳ್ದಂಗೆ ಇದೆಲ್ಲ 10 HP ಮೋಟ್ರು. ಅಪ್ ಟು ನಿಮಗೆ 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ನೀರು ತಳ್ಳಬೇಕು ಅಂದರೆ ನೋಡಿ 10 HP ಪಂಪ್ಸ್ ಇದೆ. ನೀರಿನ ಮೇಲ್ಗಡೆ ಅಂದರೆ ನದಿ ದಂಡೆಯ ಮೇಲೆ ಇಡೋ ಥರದ್ದು, ಕೃಷಿ ಹೊಂಡದ ಮೇಲ್ಗಡೆ ಇಡೋ ಥರದ್ದು ಮೋಟ್ರ್ ಪಂಪ್ಗಳು ಇದೆಲ್ಲ 10 HP ವರೆಗೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ನಂತರ ಇದೆಲ್ಲ ಸ್ಟಾರ್ಟರ್ಗಳು, ಒಂದೊಂದು ಕಂಪನಿಯ ಸ್ಟಾರ್ಟರ್ಗಳಿದೆ ನಮ್ಮ ಹತ್ರ. ಡಿಜಿಟಲ್ ಸ್ಟಾರ್ಟರ್ಗಳಿದೆ, BTCO ಸ್ಟಾರ್ಟರ್ ಇದೆ, ನಂತರ ಐಕಾನ್ ಸ್ಟಾರ್ಟರ್ ಇದೆ, ನಮ್ಮ ನೀರು ಸ್ಟಾರ್ಟರ್ ಇದೆ, ಪ್ರಶಾಂತ್ ಸ್ಟಾರ್ಟರ್ ಇದೆ, SK ಸ್ಟಾರ್ಟರ್ ಇದೆ. ಹೀಗೆ ಎಲ್ಲ ಥರ ಕಂಪನಿ ನಮ್ಮ ಹತ್ರ ಸ್ಟಾರ್ಟರ್ಗಳು ಸಿಗುತ್ತೆ. ಮೀಕೋಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಈಗ ಇದೇ ಥರ ಪಂಪ್ಸ್ಗಳು ಕೂಡ ಸಿಗುತ್ತೆ. ನಂತರ ಈಗ ಬೋರ್ವೆಲ್ಗೆ ಬಿಡೋದು, ಎಷ್ಟು ಇಂಚು ನೀರು ಬಂದಿದೆ ಅದರ ಆಧಾರದ ಮೇಲೆ ಕರೆಂಟು ಎಷ್ಟು ಇದೆ ಅಂದರೆ ಕೆಲವು ಕಡೆ ಕರೆಂಟು 180 ಇರುತ್ತೆ, 220 ಇರುತ್ತೆ, 350 ಇರುತ್ತೆ, 400ವರೆಗೂ ಕರೆಂಟ್ ಇರುತ್ತೆ. ಆ ಕರೆಂಟನ್ನ ಕೇಳಿಕೊಂಡು ಆ ಥರ ಎಷ್ಟು ಕರೆಂಟ್ ವೋಲ್ಟೇಜ್ ಬರುತ್ತೆ ಆ ಥರದ ಮೇಲೆ ನಾವು ಮೋಟ್ರ್ ಪಂಪ್ಗಳನ್ನ ಕೊಡ್ತೀವಿ. ಯಾವ ಮೋಟ್ರು ಕಂಪನಿದು ಯಾವ್ದು ಚೆನ್ನಾಗಿ ಕೆಲಸ ಮಾಡುತ್ತೆ ಡಿಪೆಂಡ್ ಆ ಥರ ನಾವು ಮೋಟ್ರುಗಳನ್ನ ಕೊಡ್ತೀವಿ. ಸರ್, ಈ ಸಬ್ಮರ್ಸಿಬಲ್ ಮೋಟರ್ ಪಂಪ್ ಸೆಟ್ಟಲ್ಲಿ V3, V4, V5, V6 ಅಂತ ಬರ್ತಾವಲ್ಲ, ಯಾಕೆ, ಏನಿದು ಕೆಲಸ ಮಾಡ್ತವೆ? ಉತ್ತಮವಾದ ಪ್ರಶ್ನೆ. ಏನಪ್ಪ ಅಂದರೆ ಮೊದಲು 20 ವರ್ಷ 30 ವರ್ಷ ಮುಂಚೆ ಎಲ್ಲ ಬೋರ್ವೆಲ್ ಕೊರಿತಿದ್ದು ಮನೆ ಯೂಸ್ಗೆ, ಅಂದರೆ ದೊಡ್ಡ ಗಾಡಿ ಹೋಗದೇ ಇರೋಂಥ ಜಾಗದಲ್ಲಿ ಚಿಕ್ಕದು ಒಂದು ಸ್ಟ್ಯಾಂಡ್ ಬೋರ್ವೆಲ್ ಮಾಡ್ತಾಯಿದ್ರು. 4.5 ಇಂಚು ಡಯ ಕೊರಿತಾಯಿದ್ರು, ಅಂದರೆ 125 mm ಕೊರಿತಾಯಿದ್ರು. ಅದರಲ್ಲಿ V4 ಅಂದರೆ 4 ಇಂಚು ಮೋಟ್ರು, ಅಂದರೆ 110 mm ಮೋಟ್ರ್ ಪಂಪ್ ಬರ್ತಾಯಿತ್ತು. 100ಇಂದ 110 mm ಬರ್ತಾಯಿತ್ತು. ಮತ್ತು ಅದನ್ನು ಯೂಸ್ ಮಾಡ್ತಾಯಿದ್ದು. ನಾವು ಕೊರೆದಿದ್ದು 125 mm ಬೋರ್ವೆಲ್ ಒಳಗಡೆ. ಏನಾದರೂ ಸಿಲ್ಟು, ಬೋಲ್ಡ್ರಸ್ಸು, ಈ ಥರ ಮಣ್ಣು ಜಲ್ಲಿಕಲ್ಲಿ ಬಂದ್ಬಿಡ್ತು, ಬೋರ್ವೆಲ್ ಕ್ಲೋಸ್ ಆಗೋ ಚಾನ್ಸಸ್ ಇತ್ತು. ಆ ಥರ ಚಾನ್ಸಸ್ ಇದ್ದಾಗ ಈಗ ನಾವು ಫಿಲ್ಟರ್ ಪೈಪ್ ಬಿಡಬೇಕಾಗಿತ್ತು. ಅವಾಗ ಕೆಲವರು ಫಿಲ್ಟರ್ ಪೈಪ್ ಬಿಡೋರು, ಕೆಲವರು ಬಿಡ್ತಿರ್ಲಿಲ್ಲ. ಆವಾಗ V4 ಮೋಟ್ರು ಹೋಗದೇ ಇರೋ ಜಾಗಕ್ಕೆ V3 ಮೋಟ್ರ್ ಹಾಕ್ತಾಯಿದ್ರು, ಅಂದರೆ 90 mm ಮೋಟ್ರನ್ನ ಹಾಕ್ತಾಯಿದ್ರು. ಹಾಗಾಗಿ V3 ಯೂಸ್ ಮಾಡ್ತಾಯಿದ್ರು. ಇವಾಗೆಲ್ಲ ಕಡಿಮೆ ಆಗಿದೆ, ಇವಾಗ ಜಾಸ್ತಿ V4 ಯೂಸ್ ಮಾಡ್ತಾರೆ. ಆನಂತರ V5 ಬಗ್ಗೆ ನೀವು ಕೇಳಿದ್ವಿ. ರೈತರಿಗೋಸ್ಕರ ಅಗ್ರಿಕಲ್ಚರ್ ಪಂಪ್ಸ್ ಅಂದರೆ V4 ಅಂದರೆ V4 ನಂತರ ಬಂದಿದೆ V5 ಬಂದು ಪಂಪು V4 ಇರ್ತದೆ, ಮೋಟ್ರ್ ಬಂದು V5 ಇರುತ್ತದೆ. ಮೋಟ್ರು ಬಂದು ಕೆಪಾಸಿಟಿ ಜಾಸ್ತಿ ಬೇಕು, ನೀರನ್ನ ಮೇಲೆ ಜಾಸ್ತಿ ಎತ್ತೋದಕ್ಕೆ. ಹಾಗಾಗಿ 2 ಇಂಚು ಡಿಲಿವರಿ, 1.5 ಇಂಚು ಡಿಲಿವರಿ ಥರ ಹೆವಿ ನೀರು ಬರೋದಕ್ಕೆ ಅಂದರೆ V6 ಮೋಟ್ರು ಅಂದರೆ V6 ಅಂದರೆ 165 mm ಬೋರ್ವೆಲ್ ಹಾಕಿರ್ತಾರೆ. ಅದಕ್ಕೆ ನಾರ್ಮಲಾಗಿ ಮೋಟ್ರ್ ಪಂಪ್ನ ಬಿಡೋದು 150 mm. 150 mm ಅಲ್ಲಿ ಮೋಟ್ರ್ ಹೋಗ್ತಾ ಇಲ್ಲ, ಮಣ್ಣು ಕಲ್ಲು ಏನಾದರೂ ಬಂದಿದೆ ಅಂದಾಗ V5 ಮೋಟ್ರ್ ಹಾಕ್ತಾಯಿದ್ರು. V5 ಮೋಟ್ರ್ ಅಂದರೆ ಯಾವ ಥರ ಇರ್ತದೆ, 130ಇಂದ 140 mm ಒಳಗಡೆ ಇರ್ತದೆ. ಒಳಗಡೆ ಸೈಜು ಸಣ್ಣ ಸಿಕ್ಕಿದಾಗ V6 ಥರನೇ ಕೆಲಸ ಮಾಡಬೇಕು, ನೀರು ಪ್ರೆಷರ್ ಜಾಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ನಿಮಗೆ V5ನ ಯೂಸ್ ಮಾಡ್ತಾರೆ. ನಂತರ ನೀರು ಜಾಸ್ತಿ ಇರೋ ಬೋರ್ವೆಲ್ಗಳಿಗೆ ಮೋಟ್ರ್ ಪಂಪ್ಗಳನ್ನ V6ನ ಯೂಸ್ ಮಾಡ್ತಾರೆ. ಅಂದರೆ ಗಂಟೆಗೆ ನಿಮಗೆ ಸುಮಾರು 10,000ದಿಂದ 30,000 ಲೀಟ್ರ್ ನೀರು ಬರೋ ಥರ, 40-50 ಸಾವಿರ ಲೀಟ್ರ್ ನೀರು ಬರೋ ಥರ ನಮ್ಮ ಹತ್ರ ಪಂಪ್ಗಳಿದೆ. ನಿಮಗೆ ಆಳ ಬಿಡ್ತೀರಾ, ಆಳ ಎಷ್ಟಡಿ, ಈಗ ಮೊದಲೆಲ್ಲ 300 ಅಡಿ ಇತ್ತು, ಇವಾಗೆಲ್ಲ ಅಪ್ ಟು 2000 ಫೀಟ್ವರೆಗೂ ಆಳ ಹೋಗ್ತದೆ. ಆವಾಗ V6 ಪಂಪ್ ಹಾಕ್ತಾರೆ, 25 HP ಹಾಕ್ತಾರೆ, 30 HP ಹಾಕ್ತಾರೆ. ನಿಮಗೆ 1500 ಅಡಿಯಿಂದ ನೀರನ್ನ ತೆಗಿಬೇಕು ಅಂದರೆ 25 HP 50 ಸ್ಟೇಜನ್ನು ಮೋಟ್ರ್ ಪಂಪ್ನ ಯೂಸ್ ಮಾಡ್ತಾರೆ. ಅದರಿಂದನೂ ಕೂಡ ಒಳ್ಳೆ ನೀರು ಬರುತ್ತೆ. ಈಗ ರೈತರು ನೀರು ಬೇಕೇ ಬೇಕು. ಹಾಗಾಗಿ V3, V4, V5, V6 ಈ ಥರ 4 ಕಂಪನಿದ 4 ವೆರೈಟಿನಲ್ಲಿ ಮೋಟ್ರ್ ಪಂಪ್ಗಳನ್ನ ನಾವು ಕೂಡ ಕೊಡ್ತೀವಿ. ನಮ್ಮ ಹತ್ರನೂ ಕೂಡ ಸಿಗುತ್ತೆ. ಎಲ್ಲರೂ ಕೂಡ ಇದೇ ಥರನ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು 10 HP ಮೋಟ್ರ್ ಪಂಪು. ನೀರು ಒಳಗಡೆ ಮಾಡೋದು, ಕೃಷಿ ಹೊಂಡದೊಳಗಡೆ
ಮಡಗೋವಂಥದ್ದು. ಇದು ನಿಮಗೆ 3 HP ಔಟ್ಲೆಟ್ ಬರ್ತದೆ, 3 ಇಂಚು ಔಟ್ಲೆಟ್ ಬಂದಾಗ ಇದರಲ್ಲಿ ಕಡಿಮೆ ಅಂದರೂ 50,000 ಲೀಟ್ರ್ ಮೇಲೆ ಫರ್ ಅವರ್ ಬರ್ತದೆ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದು ಪ್ರೆಷರ್ ಪಂಪು, ಇದು ಬಂದು ಕಾರ್ ವಾಷರ್ ಪಂಪು 2 HP ಕೆಲಸ ಮಾಡುತ್ತೆ. ಇದರಲ್ಲಿ ದೊಡ್ಡ ಲಾರಿಗಳಿಂದ ಹಿಡಿದು ಬಸ್ಗಳಿಂದ ಹಿಡಿದು ನಾರ್ಮಲ್ ಪ್ಲಗ್ಗಲ್ಲಿ ಸಿಂಗಲ್ ಫೇಸ್ ಪ್ಲಗ್ಗಲ್ಲಿ ಯೂಸ್ ಮಾಡೋ ಥರದ್ದು. ನೆಕ್ಸ್ಟ್ ನಂತರ ಇದು ಬಂದು ನಿಮಗೆ ಸಿವೇಜ್ ಪಂಪ್ ಅಂತ ಹೇಳ್ತಾರೆ. ಮತ್ತು ಸಗಣಿ ಗಂಜಲ ಈ ಥರ ಕೊಟ್ಟಿಗೆ ಒಳಗಡೆ ದನ ತೊಳೆದಿದ್ದ ನೀರು, ಗಲೀಜು ನೀರು ಮತ್ತು ಎಲ್ಲಾದರೂ ಮೋರಿ ನೀರು ಈ ಥರ ಬಂದುಬಿಟ್ಟಿರ್ತದೆ, ಬಿಲ್ಡಿಂಗ್ ಒಳಗಡೆ ಬಂದಿರ್ತದೆ. ನಾರ್ಮಲ್ ಮೋಟ್ರ್ ಪಂಪ್ ಹಾಕಿದ್ರೆ ಕಟ್ಕೊಳ್ಳುತ್ತೆ, ಹಾಗಾಗಿ ಇದು ಕಟ್ಕೊಳ್ಳೋದಿಲ್ಲ. ಇದು ಬಂದು ಸಿವೇಜ್ ಪಂಪ್ ಅಂತ. ಇದರಲ್ಲಿ ಎಲ್ಲ ರೀತಿಯ ಮಣ್ಣು ಕಲ್ಲು ಮತ್ತು ಸಣ್ಣ ಪುಟ್ಟ ಗಲೀಜು ಏನೇನು ಇರ್ತದೆ ಕೆಸರು ಥರ ಎಲ್ಲ ಕೂಡ ಆಚೆ ಬರುತ್ತೆ. ಹಾಗಾಗಿ ನಾವು ಇದನ್ನು ಮೋಟ್ರ್ ಪಂಪ್ಗಳನ್ನೂ ಕೂಡ ಇದನ್ನು ಇಟ್ಟಿದ್ದೀವಿ. ಇದೆಲ್ಲ ನಾವು 5 HP 7 HP 10 HP ನೀರೊಳಗಡೆ ಮತ್ತು ಕೃಷಿ ಹೊಂಡೊಳಗಡೆ ಮಡಗೋ ಥರದ್ದು. ಇದೆಲ್ಲ ನೀರಿನ ಮೇಲೆ ಮಡಗೋದು, ನೀರಿನ ಟ್ಯಾಂಕ್ ಮಡಗೋದು. ಇದು ಬಂದು ನಿಮಗೆ ಒಂದು ಪ್ರೆಷರ್ ಪಂಪ್ ಅಂತ ಹೇಳ್ತೀವಿ. ಇದು ಪ್ರೆಷರ್ ಪಂಪು ಒಂದು ಸಿಂಪಲ್, ಒಂದು ವಾಶ್ರೂಮ್ ಇದೆ, ಒಂದು ಬಾತ್ರೂಮ್ ಇದೆ, ಈ 2 ಬಾತ್ರೂಮ್ ಇದೆ ಅಂತ ಹೇಳಿದಾಗ ನೀರು ಪ್ರೆಷರ್ ಬರ್ತಾಯಿಲ್ಲ, ನಮ್ಮದು ಮೇಲ್ಗಡೆ ಇದೆ ಟ್ಯಾಂಕಿಂದ ನೀರು ಬರ್ತಾಯಿಲ್ಲ ಅನ್ನೋ ಟೈಪ್ ಇದೆ, ಜಸ್ಟ್ 9,500 ರೂಪಾಯಿ ಆಗುತ್ತೆ. ಈ ಥರದ್ದು ಒಂದು ಪಂಪ್ ಹಾಕ್ಸ್ಬಿಟ್ರೆ ಸಾಕು, ನಿಮ್ಮ ನೀರು ಟ್ಯಾಪ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಫುಲ್ ಪ್ರೆಷರ್, ಇದು ಮೋಟ್ರ್ ಆನ್ ಆಗಿ ಫುಲ್ ಪ್ರೆಷರ್ ನೀರು ಬರುತ್ತೆ. ಸರ್, ನಿಮ್ಮ ಅನುಭವದ ಪ್ರಕಾರ ಕಡಿಮೆ ವೋಲ್ಟೇಜಲ್ಲಿ ಓಡುವಂಥ ಮೋಟ್ರ್ ಪಂಪ್ ಸೆಟ್ಗಳು ಯಾವುದು, ಮತ್ತು ಅತಿ ಹೆಚ್ಚು ಆಳದಿಂದ ನೀರನ್ನ ಎತ್ತುವಂಥ ಮೋಟ್ರ್ ಪಂಪ್ ಸೆಟ್ ಕಂಪ್ನಿಗಳು ಯಾವುವು? ಸರ್, ಇದೇನಪ್ಪ ಅಂದರೆ ಕಡಿಮೆ ವೋಲ್ಟೇಜಲ್ಲಿ ಎಲ್ಲ ಮೋಟ್ರ್ಗಳು ಕೆಲಸ ಮಾಡ್ತದೆ. ನಿಮಗೆ 180ರಿಂದ 230 250ವರೆಗೂ ಓಡೋ ಥರ ಪಂಪ್ಸ್ಗಳು ಈ ನಿಮ್ಮ ಮುಂದೆ ಇಟ್ಟಿದ್ದೀವಲ್ಲ, ಈ ಎಲ್ಲ ಪಂಪ್ಸ್ಗಳು ಕೂಡ ನಿಮಗೆ 3 ಫೇಸಲ್ಲಿ 180 200 230 250 ಏನು ಬರುತ್ತೋ ಆವಾಗ ಫುಲ್ ಪ್ರೆಷರಾಗಿ ಬರುತ್ತೆ. ವೋಲ್ಟೇಜ್ ಜಾಸ್ತಿ ಇದ್ದಾಗ ಪ್ರೆಷರ್ಗೂ ಜಾಸ್ತಿ ಬರುತ್ತೆ, ವೋಲ್ಟೇಜ್ ಕಮ್ಮಿ ಇದ್ದಾಗ ಸ್ವಲ್ಪ ಪ್ರೆಷರ್ ಕಮ್ಮಿ ಬರ್ಬೋದು, ಆದರೆ ಮೋಟ್ರ್ ರನ್ ಆಗುತ್ತೆ. 200 ಮೇಲೆ ಎಷ್ಟೇ ಇದ್ದರೂ ಕೂಡ ಮೋಟ್ರುಗಳು ರನ್ ಆಗುತ್ತೆ. ಅದು ಜೊತೆಗೆ ಇದು ಮೋಟ್ರು 1 ಅಡಿಗೆ 1 ಸ್ಟೇಜಿಗೆ 40 ಅಡಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಮೋಟ್ರು ಪೂರ್ತಿ ಬಾಡಿ ಬಂದು ಸ್ಟೀಲಿಂದ ಇರ್ತದೆ. ನಂತರ ಪಂಪ್ ಬಂದು ಕ್ಯಾಸ್ಟನ್ ಐರನ್ ಇರ್ತದೆ. ಇಂಪಿಲರ್ ಬಂದು ಸ್ಟೀಲ್ ಇಂಪಿಲರ್ ಇರ್ತದೆ. ಅಷ್ಟು ಬೇಗ ಸಮದೋಗಲ್ಲ. ಯಾವುದೇ ಸಿಲ್ಟು ಬೋರ್ಡ್ರಸ್ ಕೂಡ ಬಂದರೂ ಸಣ್ಣ ಪುಟ್ಟ ಕಲ್ಲುಗಳು ಒಳಗಡೆ ನುಗ್ಗಿದ್ರೂ ಕೂಡ ನಾವು ನೊರೈಲ್ ಇಂಪಿಲರ್ ಹಾಕಿದರೆ ಸ್ವಲ್ಪ ಬೇಗ 2 ವರ್ಷ 3 ವರ್ಷಕ್ಕೆ ಉಜ್ಜೋಗ್ತದೆ. ಇದರಲ್ಲಿ ಯೂಸ್ ಮಾಡಿರೋಂಥದ್ದು ಸ್ಟೀಲ್ ಇಂಪಿಲರ್ ಇರೋದ್ರಿಂದ ಇದು ಲೈಫ್ ಕೂಡ ಸ್ಟೀಲು ಅಂದರೆ SS 304 ಯೂಸ್ ಮಾಡಿರ್ತೀವಿ. ನಿಮಗೆ ಈ ಥರ ಕೆಸರುಗಳು ಬಗಡಗಳು ಈ ಥರ ಇರೋಕ್ಕೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಆಚೆ ಎತ್ತಾಕತ್ತೆ. ನಂತರ ಈ ಎಲ್ಲ ಮೋಟ್ರುಗಳಿಗೂ ಕೂಡ ನಾವು 2 ಇಯರ್ಸ್ ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಏನೇ ಪ್ರಾಬ್ಲಮ್ ಆದರೂ ಕೂಡ, ಈಗ ಬೋಲ್ಡ್ರಸ್ಸಿಂದ ತಗೊಳಕೊಳ್ತು, ಸಣ್ಣ ಪುಟ್ಟ ಮೋಟ್ರುಗಳು ಕೇಸರಿಂದ ತಗೊಳಕೊಳ್ತು, ಏನೋ ಒಂದು ನೀರು ಕಮ್ಮಿ ಇತ್ತು ಸುಟ್ಟಾಯಿತು ಆ ಥರ ಇದ್ದರೂ ಕೂಡ ನಾವು ಬಾಕ್ಸ್ ಅಂದರೆ ಪೀಸ್ ಟು ಪೀಸ್ ವಿತ್ ಬಾಕ್ಸ್ ಸಮೇತನೇ ಕೊಡ್ತೀವಿ. ಅವರು ಮೋಟ್ರನ್ನ ತೊಗೊಂಡು ಹೋಗಿರ್ತಾರೆ, ಒಂದು 6 ತಿಂಗಳು ಯೂಸ್ ಮಾಡಿರ್ತಾರೆ, 1 ತಿಂಗಳು ಯೂಸ್ ಮಾಡಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಆವಾಗ ನೆಕ್ಸ್ಟು ಬರಬೇಕಾದ್ರೆ ನಾವು ಇವರು ಹಳೆ ಮೋಟ್ರ್ ಕೊಟ್ಟಿದ್ದಾರೆ, ನಾವು ಹಳೆ ಮೋಟ್ರ್ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಮ್ಮ ಹತ್ರ ಹೊಸ ಮೋಟ್ರು ಅಂತ ಇವೆಲ್ಲ ಸೇಲ್ ಮಾಡೋಕ್ಕೆ ಏನು ಇಟ್ಟಿದ್ದೀವೋ ಈ ಥರಲ್ಲೇ ನಾವು ಎತ್ಕೊಡ್ತೀವಿ, ಇದೇ ಪೀಸ್ನ ಕೊಡ್ತೀವಿ. ರೈತರಿಗೆ ಅನುಕೂಲ ಆಗಬೇಕು, ಒಳ್ಳೇದಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಸರ್. ಈಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಏನಪ್ಪ ಇದು ಬಾಕ್ಸು ಪೆಟ್ಟಿ ಥರ ಇಟ್ಟಿದ್ದಾರೆ ಅಂತ. ಇದೆಲ್ಲ ಬೋರ್ವೆಲ್ಗೆ ಯೂಸ್ ಮಾಡೋವಂತಹ V4 ಪಂಪ್ಗಳು. ಅಂದರೆ ದೊಡ್ಡ ಮೋಟ್ರ್ ಪಂಪ್ಗಳು ಹೋಗ್ತಾ ಇಲ್ಲ, ಬೋರ್ಡರ್ಸ್ ಬಂದಿದೆ, ತಗಲಾಕೊಂಡಿದೆ, ಈ ಥರ ನೀರು ಕಮ್ಮಿ, ನೀರು ಕಮ್ಮಿ ಬಂದಿದೆ, ಬೋರ್ವೆಲಲ್ಲಿ 1 ಇಂಚ್ ಬಂದಿದೆ, 1.5 ಇಂಚ್ ಬಂದಿದೆ, ದೊಡ್ಡ ಮೋಟ್ರು ಬಿಡೋಕ್ಕಾಗಲ್ಲ ಅನ್ನೋ ಟೈಪಲ್ಲಿ ಬಂದಾಗ ನಾವು ಈ V4ನ ಯೂಸ್ ಮಾಡ್ತೀವಿ. ಈ V4 ಬಂದು ಗಂಟೆಗೆ 2,500 ಲೀಟ್ರಿಂದ ಹಿಡಿದು 10,000 ಲೀಟ್ರು ನೀರು ಬರೋವರೆಗೂ ಕೂಡ ನಮ್ಮ ಹತ್ರ ಅದೇ ಥರ ಮೋಟ್ರ್ ಪಂಪ್ಗಳು ಇದೆ. ಎಲ್ಲ ರೀತಿಯ ನೀವೀಗೇನು ನೋಡ್ತಾ ಇದ್ದೀರಾ ಈ ಮೋಟ್ರ್ ಪಂಪ್ಗಳೆಲ್ಲ ಕೂಡ V4ಗಳು. ಇದೆಲ್ಲ ನಿಮಗೆ ಅಪ್ ಟು ಅಂದರೆ 1700 800 ಫೀಟ್ ಅವ್ರವ್ರಿಗೆ ಕೆಲಸ ಮಾಡೋ ಥರ ನಮ್ಮ ಹತ್ರ ಮೋಟ್ರ್ ಪಂಪ್ಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಇದರಲ್ಲೂ ಕೂಡ ನೊರೈಲ್ ಮತ್ತು ಸ್ಟೀಲ್ ಇಂಪಿಲರ್ ಇರೋಂಥ ಮೋಟ್ರುಗಳು ಕೂಡ ಇದ್ದಾವೆ ನಮ್ಮ ಹತ್ರ. ಇದು ಏನಪ್ಪ ಅಂತ ಅಂದ್ಕೊಂಡ್ರೆ, ಇದು ಬೋರ್ವೆಲ್ಗೆ ಯೂಸ್ ಮಾಡೋವಂತಹ ಮೋಟ್ರ್ ಪಂಪು ಮತ್ತು V5 ಮೋಟ್ರು. ನೀವು ಆವಾಗಲೇ ನಾನು ಹೇಳ್ದಂಗೆ ಇದು V5 ಮೋಟ್ರು, V4 ಪಂಪು. ಇದು ಹೇಗಪ್ಪ ವರ್ಕ್ ಆಗುತ್ತೆ ಅಂದರೆ, ಇದು ಪೂರ್ತಿ ಬಾಡಿ ಟಾಪ್ ಟು ಬಾಟಮ್ ಒಂದು ನಟ್ಟಿಂದ ಹಿಡಿದು ಪ್ರತಿಯೊಂದು SS ಆಗಿರುತ್ತೆ. SS ಇಂಪಿಲರು ನೋಡಿ, ಈಗ ನಿಮಗೆ ನೀರು ಜಾಸ್ತಿ ಬರಬೇಕು ಅಂದರೆ ಇದು ಬಂದು 2 ಇಂಚ್ ಡಯ ಇರುತ್ತೆ. ಇದರೊಳಗೆ ರೈತರುಗಳು ದೊಡ್ಡ ಮೋಟ್ರು ಬೋರ್ವೆಲ್ ಒಳಗಡೆ ದೊಡ್ಡ ಮೋಟ್ರ್ ಹೋಗ್ತಾ ಇಲ್ಲ ಅಂದರೆ ಈ ಥರ ಅನ್ಸೈಜ್ ಮೋಟ್ರನ್ನ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಈಗ ಕೂತ್ಕೊಳ್ಳುತ್ತೆ. ಇದು ಈ ಥರ ಕೂತ್ಕೊಂಡಾಗ
ಈ ಥರ ಸೆಟ್ಟಿಂಗ್ ಬರುತ್ತೆ. ಈ ಥರ ಸೆಟ್ಟಿಂಗ್ ಬಂದಾಗ ಬೋರ್ವೆಲ್ಗೆ ಅತಿ ಹೆಚ್ಚು ನೀರು ಅಂದರೆ ಸಣ್ಣ ಮೋಟ್ರ್ನಲ್ಲಿ ನೀರನ್ನ ಹೆಚ್ಚಿಗೆ ತಗೊಳ್ಳೋದು ಈ ರೀತಿ ಇರುತ್ತೆ. ಈ ಥರ ಕಂಪನಿಯ ಮೋಟ್ರ್ ಪಂಪ್ಗಳನ್ನ ಯೂಸ್ ಮಾಡ್ಬೋದು. ಅರೌಂಡ್ ನಿಮಗೆ 2.5 ಇಂಚು ನೀರು ಬಂದಿದೆ, ಯೂಸ್ ಮಾಡೋದು ಹೇಗೆ ಗೊತ್ತಾಗ್ತಾ ಇಲ್ಲ, ನಮ್ಮದು ದೊಡ್ಡ ಮೋಟ್ರ್ ಹೋಗ್ತಾ ಇಲ್ಲ ಅಂದಾಗ ನೀವು ಈ ಥರ ಮೋಟ್ರ್ ಪಂಪ್ನ ಯೂಸ್ ಮಾಡ್ಬೋದು. ಇದು ಕೂಡ ಪೂರ್ತಿ ಸ್ಟೇಜ್ ಟೈಪಲ್ಲಿದೆ. ನಿಮಗೆ 25 ಸ್ಟೇಜಲ್ಲಿದೆ. ಅಪ್ ಟು 500ರಿಂದ 600 ಅಡಿವರೆಗೂ ಈ ಪಂಪು ಮತ್ತು ಮೋಟ್ರು ಪ್ರೆಷರ್ ಅಂದರೆ ಗಂಟೆಗೆ ನಿಮಗೆ 8,000ದಿಂದ 12,000 ಲೀಟ್ರ್ವರೆಗೂ ನೀರು ಬರುತ್ತೆ. ಡಿಪೆಂಡ್ ಆಫ್ ವಾಟ್ರು ಮತ್ತು ಕರೆಂಟು. ನೀವು ನೋಡ್ತಾ ಇದ್ದೀರಾ, ಇದು ಮೈನ್ಸ್ ವೈರ್ ಕೇಬಲ್ಲು. ಅಂದರೆ ಸಿಂಗಲ್ ವೈರ್ನ ನೀವು ಎಳಿತೀರಾ, ಆವಾಗ ಸಿಂಗಲ್ ವೈರು ಮಳೆಗೆ, ಗಾಳಿಗೆ, ಬಿಸಿಲಿಗೆ ಏನಾದರೂ ಕಿತ್ತೋಯ್ತು, ಪ್ರಾಬ್ಲಮ್ ಆಯಿತು, ಮಾತ್ರ 1 ವರ್ಷ 2 ವರ್ಷ 3 ವರ್ಷ ಲೈಫ್ ಬರುತ್ತೆ. ಅದಕ್ಕೋಸ್ಕರ ಅದ್ರ ಬದಲಾಗಿ ಇದು ಕೇಬಲ್ ತಂದಿದ್ದೀವಿ. ಈ ಕೇಬಲ್ ಬಂದು ನಿಮಗೆ ಲೈಫ್ ಟೈಮ್ ಇರೋ ಥರ, ಅಂದರೆ ಲೈಫ್ ಜಾಸ್ತಿ ಬರೋ ಥರ ಒಳಗಡೆ ಮೈನ್ಸ್ ವೈರ್ ಇದೆ, ಅಲ್ಯೂಮಿನಿಯಂ ವೈರ್ ಇದೆ, ಮತ್ತು ಇದ್ರ ಮೇಲೆ ಕೋಟೆಡ್ ಕೇಬಲ್ ಇದೆ. ಇದು ಸ್ಟ್ರಾಂಗ್ ಇದೆ. ನೀವು ದೂರದಿಂದ ಬೇಕಾದರೆ ಹೇಳ್ಕೊಂಡು ಬರ್ಬೋದು. 8 mm, 10 mm, 12 mm, 15 mm, 16 ಈ ಥರ MMಗಳದ್ದು ಬರ್ತದೆ. ನೀವು ಎಷ್ಟು HP ಮೋಟ್ರ್ ಹಾಕಿದ್ದೀರಾ, ಎಷ್ಟು ಕರೆಂಟ್ ಬೇಕು ಅನ್ನೋದ್ರ ಮೇಲೆ MMನ ಲೆಕ್ಕ ಹಾಕ್ಕೊಂಡು ಈ ಥರ ಕೇಬಲ್ನ ಯೂಸ್ ಮಾಡ್ಬೋದು. ಈ ಥರ ಕೇಬಲ್ ಯೂಸ್ ಮಾಡಿದ್ರಿಂದ ಏನಪ್ಪ ನಮಗೆ ಅಂದರೆ ಲೈಫ್ ಜಾಸ್ತಿ ಬರುತ್ತೆ. ಕರಿ ಮತ್ತು ಏನಾದರೂ ಬಿದ್ದಾಗ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಆಮೇಲೆ ಸಿಂಗಲ್ ವೈರ್ ಕಟ್ಟಾಯ್ತಿರೋ, ಲೀಡ್ಸ್ ಬರ್ತಾಯಿಲ್ಲ, ಕರೆಂಟ್ ಬರ್ತಾಯಿಲ್ಲ ಅನ್ನೋ ಥರ ಇರೋದಿಲ್ಲ. ನಂತರ ಇದು ಬಂದು HDP ಪೈಪು. ನಿಮಗೆ ಎಷ್ಟಡಿ ಬೋರ್ವೆಲ್ಗೆ ಮೋಟ್ರ್ ಪಂಪ್ ಬಿಡ್ತಾ ಇದ್ದೀರಾ, ನಿಮಗೆ ಎಷ್ಟು ಇಂಚು ನೀರು ಬಂದಿದೆ ಅಂದರೆ 1 ಇಂಚು 1.5 ಇಂಚು ನೀರು ಬರ್ತಿದೆ, V6 ಮೋಟ್ರ್ ಹಾಕೋಕ್ಕಾಗೋದೇ ಇಲ್ಲ, ನಾನು V4 ಹಾಕಬೇಕು, ನೀರು ಕಮ್ಮಿ ಬಂದಿದೆ ಅಂದಾಗ ಈ ಥರ HDP ಪೈಪ್ನ ಅಪ್ ಟು 1700 ಫೀಟ್ವರೆಗೂ ಕೂಡ ನಾವು ಇಳಿಸ್ಕೊಡ್ತೀವಿ. ನಾವೇ ಬಂದು ಖುದ್ದಾಗಿ ನಿಮಗೆ ಇದೇ ಥರ HDP ಪೈಪ್ನ ಇಳಿಸ್ಕೊಡ್ತೀವಿ. ನೋಡಿ, ನೀವು ನೋಡ್ತಾ ಇರೋಂಗೆ ಇದೆಲ್ಲ ಮೋಟ್ರ್ ಪಂಪ್ಗಳು ಸಿಗುತ್ತೆ. ಮತ್ತು ನಮ್ಮ ಹತ್ರ ಬಂದಂಗೆ ಇಲ್ಲಿ ಕಾಲರ್ಗಳು ಸಿಗುತ್ತೆ. ಅಶೋಕ ಕಾಲರ್ ನೋಡಿ, ಇದು ಗ್ಯಾರಂಟಿ ಇರೋ ಕಾಲರ್ ಕೂಡ ಸಿಗುತ್ತೆ. ಇದೆಲ್ಲ ನಿಮಗೆ ಜಸ್ಟ್ 300 ರೂಪಾಯಿ 325 ರೂಪಾಯಿ ಈ ಥರ ಇರ್ತದೆ. ಅಪ್ ಟು 1000 ಫೀಟ್ವರೆಗೂ ಬಿಡೋ ಥರ ಗ್ಯಾರಂಟಿ ಇರುತ್ತೆ. ನಂತರ ಬಂದು ಇದರಲ್ಲೂ ಕೂಡ ವೆರೈಟಿ ಕಲರ್ಗಳು ಕೂಡ ಇದೆ. ಇದು ಕೂಡ ಗೋಲ್ಡ್ ಕಲರ್ ಅಂತ. ಇದು ಅಪ್ ಟು 2000 ಫೀಟ್ವರೆಗೂ ನಮ್ಮಲ್ಲಿ ಬಿಡ್ಬೋದು. ಇದು ಕೂಡ ಹೆವಿ ಗೇಜ್ ಇದೆ, ಎಕ್ಸಗಾನ್ ಥರ ಟೈಪಲ್ಲಿದೆ. ಮತ್ತು ರಿಂಚ್ ಹಾಕಿ ರೊಟೇಟ್ ಮಾಡೋಕ್ಕೂ ಏನು ತೊಂದರೆ ಇಲ್ಲ. ಕಾಲರ್ ಥ್ರೆಡ್ ಕೂಡ ಇದು ಬಂದು ಮೋಲ್ಡೆಡ್ ಕಾಲರ್, CNC ಕಾಲರ್ ಅಲ್ಲ, ಇದು ಬಂದು ಮೋಲ್ಡೆಡ್ ಕಾಲರ್. ಇದು ಕೂಡ ನಮ್ಮ ಹತ್ರ ಸಿಗುತ್ತೆ. ಹಾಗೆ ಡ್ರಿಪ್ಗೆ ಬೇಕಾದಂಥ ಪೈಪ್ಗಳು ಕೂಡ ಸಿಗುತ್ತೆ. ನಂತರ ನಿಮಗೆ ಬೋರ್ವೆಲ್ ಕೇಸಿಂಗ್ ಪೈಪ್ ಹಾಕಬೇಕು, ಕಬ್ಬಿಣ ಪೈಪ್ ತುಕ್ಕಿಡಿತಾ ಇದೆ, 7 ಇಂಚ್ ಕೇಸಿಂಗ್ ಪೈಪ್ ಬೇಕು ಅಂದರೂ ಕೂಡ ನಮ್ಮ ಹತ್ರ ಇಲ್ಲಿ ಕೇಸಿಂಗ್ ಪೈಪೆಲ್ಲ ಸಿಗುತ್ತೆ. ಮತ್ತು 10 ಇಂಚು 12 ಇಂಚು ಈ ಥರ ದೊಡ್ಡ ನಮಗೆ ಪ್ರಾಜೆಕ್ಟ್ಗಳು ಬೇಕು, ನಮಗೇನೋ ಕುರಿ ಶೆಡ್ಗೆ ಬೇಕು, ಮೇಕೆ ಶೆಡ್ಗೆ ಬೇಕು, ಆ ಥರ ಪೈಪ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ. ಡ್ರಿಪ್ ಹಾಕೋ ಪೈಪ್ಗಳು ಮತ್ತು ಬೋರ್ವೆಲ್ ಪೈಪ್ಗೆ ಒಳಗಡೆ ಇಳಿಸೋ ಪೈಪ್ಗಳು, ಕಾಲರ್ಗಳು ಮತ್ತು ಮೋಟ್ರ್ ಪಂಪ್ಗಳು. ನಂತರ ಇದೆಲ್ಲ ಆದಮೇಲೆ ಕೇಬಲ್ ಕೂಡ ಸಿಗುತ್ತೆ. ಕೇಬಲ್ಲು ಕೂಡ ಕಡಿಮೆ ರೇಟಲ್ಲಿ 4² mm ಕೇಬಲ್ಲು, ಈ ಥರ ಕೇಬಲ್ಗಳು ಸಿಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕೇಬಲ್ಗಳು ನಮ್ಮ ಹತ್ರನೇ ಸಿಗುತ್ತೆ. ಎಲ್ಲ ಕೇಬಲ್ಗಳು ಕೂಡ ನಾವು ಬೋರ್ವೆಲ್ಗೆ ಇಳಿಸೋದಕ್ಕೆ ಯೂಸ್ ಮಾಡ್ಬೋದು. ಅಪ್ ಟು 4² mm ಇದೆ, 6² mm ಇದೆ. 4² mm ನಿಮಗೆ ಅಪ್ ಟು 15 HP ಯೂಸ್ ಮಾಡ್ಬೋದು. ನಮ್ಮ ಹತ್ರನೂ ಕೂಡ 2.5 4² mm ಇಂದ ಕೂಡ ಸಿಗುತ್ತೆ. ನಿಮಗೆ ಸ್ಟೀಲ್ ಇಂಪಿಲ್ಲರ್ ಮೋಟ್ರ್ ಪಂಪ್ಗಳು ಬೇಕು ಅಂದರೆ V4ಅಲ್ಲಿ ಇದೆಲ್ಲ ನೀವು ನೋಡ್ತಾ ಇರೋದು V4ನ ಸ್ಟೀಲ್ ಇಂಪಿಲ್ಲರು ಮೋಟ್ರ್ ಪಂಪ್ಗಳು. ನಿಮಗೆ ಏನಾದರೂ ಈ ಥರ ನಮ್ಮಲ್ಲಿ ಸಿಗೋವಂಥ ವಸ್ತುಗಳು ರೈತರುಗಳಿಗೆ ಆಗ್ಬೋದು, ಬೇರೆ ಯಾರಿಗಾದರೂ ಆಗ್ಬೋದು, ಇಂಡಸ್ಟ್ರಿಯಲ್ಗಳಿಗೆ ಮತ್ತು ಡೊಮೆಸ್ಟಿಕ್ ಯೂಸ್ ಮಾಡೋ ಮೋಟ್ರ್ ಪಂಪ್ಗಳಾಗ್ಬೋದು, ಪ್ರತಿಯೊಂದು ಮೋಟ್ರ್ ಪಂಪ್ಗಳು ಕೂಡ ನಮ್ಮ ಹತ್ರ ಕಮ್ಮಿ ರೇಟಲ್ಲಿ ಸಿಗುತ್ತೆ. ನಿಮಗೆ ಇದೆಲ್ಲ ಮೋಟ್ರ್ ಪಂಪ್ಗಳು ಎಲ್ಲಪ್ಪ ಸಿಗುತ್ತೆ ಅಂದರೆ, ನಮ್ಮ ಅಂಗಡಿ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನ ಮಾಗಡಿ ರೋಡು, ಅಂಜನಾನಗರ, ಅಂದರೆ ಸುಂಕುತ್ಕಟ್ಟೆ ಹತ್ತಿರ ಅಂಜನಾನಗರ ಬಸ್ ಸ್ಟಾಪ್ ಬಂದು ಬಿಂದು ಅಮೂಲ್ಯ ಅಪಾರ್ಟ್ಮೆಂಟು ಟುವರ್ಡ್ಸ್ ಮುದ್ದನಪಳ್ಳಿಗೆ ಹೋಗೋ ದಾರಿನಲ್ಲಿ ಒಂದು 100 ಮೀಟ್ರು ಮುಂದೆ ಬಂದರೆ ಒಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಸ್ವಲ್ಪ ಮುಂದೆ ಬಂದರೆ ನಮ್ಮದು ನಮ್ಮ ನೀರು ಅಂಗಡಿ ಮೋಟ್ರ್ ಪಂಪ್ ಎಲ್ಲಿ ಬೇಕಾದರೂ ಸಿಗುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಎಲ್ಲ ಥರದ ಚಾನಲ್ಲು ಕೂಡ ಚೆಕ್ ಮಾಡಿದ್ರೆ ನಮ್ಮ ನೀರು ಮೋಟ್ರ್ ಅಂಗಡಿ, ಇಲ್ಲ ನಮ್ಮ ನೀರು ಇನ್ ಬ್ಯಾಂಗ್ಳೂರು, ನಮ್ಮ ನೀರು ಅಂಜನಾನಗರ ಈ ಥರ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ಲೊಕೇಶನ್ನು ನಿಮಗೆ ನೇರವಾಗಿ ಕರ್ಕೊಂಬರುತ್ತೆ. ನೀವು ಸರ್ಚ್ ಮಾಡ್ಬೋದು. ಏನೇ ಆದ್ರೂ ರೈತರುಗಳಿಗಾಗ್ಬೋದು, ಬೇರೆಯವ್ರಿಗಾಗ್ಬೋದು, ಕಮ್ಮಿ ರೇಟಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಮೋಟ್ರ್ ಪಂಪ್ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ಎಲ್ರಿಗೂ ನಮಸ್ಕಾರ. ರೈತ 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 ಅನ್ನ